ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಲೈಟಾಗಿ ವೀಡಿಯೋಸ್ ಬರ್ತಾ ಇದೆ. ಖಂಡಿತ ಏನು ಅನ್ಕೊಂಬಿಡಿ, ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ ತುಂಬ ಲೇಟಾಗಿ ಬರ್ತಾ ಇದೆ. ಖಂಡಿತ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನನಗೆ ಇರಲಿ. ಹಾಗೆಯೇ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸಬ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚೆಚ್ಚು ನೋಡಿ ಮತ್ತು ಹಾಕೋಂಥ ವೀಡಿಯೋಸ್ನ ಪೂರ್ತಿ ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಬೆಳಗ್ಗೆ ಎದ್ದು ಈ ಥರ ರಂಗೋಲಿ ಎಲ್ಲ ಹಾಕಿದ್ದೀವಿ. ಇವತ್ತು ಚಿಕ್ಕದಕ್ಕೆ ಬಿಡಿಸೋದಿದೆ. ಹಾಗಾಗಿ ಕೆಲಸದವ್ರು ಯಾರೂ ಸಿಗಲಿಲ್ಲ. ಅದಕ್ಕೆ ನಾನು ಹಸ್ಬೆಂಡ್ ಹೋಗಿ ಇಬ್ಬರು ಕಿತ್ಕೊಂಡು ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಚಿಕ್ಕದಕ್ಕೆ ಬಿಡಿಸಿದ್ವಿ. ಮಳೆ ಬರ್ತಾಯಿದೆ. ಈಗ ಒಂದು ಮೂಟೆ ಚಿಕ್ಕದಕ್ಕೆ ಎಲ್ಲ ಬಿಡಿಸಿ ಯಜಮಾನ್ರು ಮಾರ್ಕೆಟ್ಗೆ ಹೋಗಿದ್ದಾರೆ. ಈಗ ಬಂದು ಮಳೆ ಬರ್ತಾಯಿದೆ. ಈವ್ನಿಂಗ್ 4 ಗಂಟೆ ಆಗಿದೆ. ಇವಾಗ ಮಳೆ ಬರ್ತಾ ಇರೋಂಥದ್ದು. ತೋಟದಲ್ಲಿ ಚಿಕ್ಕದಕ್ಕೆ ಬಿಡಿಸಿದೆ. ಹಾಗೆ ಆ ತೋಟದಲ್ಲಿ ಒಂದು ಮೊಟ್ಟೆ ಪಕ್ಷಿ ಮೊಟ್ಟೆ ಇಟ್ಟಿತ್ತು, ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ಕೂಡ ಈ ವಿಡಿಯೋದಲ್ಲಿ ಇರುತ್ತೆ, ನೋಡಿ. ಹಾಗೆ ಯಾರೆಲ್ಲ ಹೊಸದು ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಇಸ್ಕೊಂಡ್ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ವೀಡಿಯೋಸ್ ನೋಡ್ತೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಹಾಗೆಯೇ ಫುಲ್ಲು ವೀಡಿಯೋನ ನೋಡ್ತಾ ಇಲ್ಲ. ಪ್ಲೀಸ್ ಫುಲ್ ವೀಡಿಯೋನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯವಾಗಿದೆ. ಹೆಚ್ಚು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ ಜೊತೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಬಿಟ್ಟು ನೋಡೋಣ. ಈಗ ಈವ್ನಿಂಗ್ ಆಗಿದ್ರೆ ಈಗ ಮಗಳ ಸ್ಕೂಲಿಂದೆಲ್ಲ ಬಂದಿದ್ದಾರೆ. ಫ್ರೆಂಡ್ಸ್, ತೋಟದಲ್ಲಿ ಕೈ ಬಿಡಿಸ್ಬೇಕಾದ್ರೆ ಈ ಥರ ಪಕ್ಷಿ ಗೂಡೆಲ್ಲ ಕಟ್ಕೊಂಡು ಮೊಟ್ಟೆಲ್ಲ ಇಟ್ಕೊಂಡಿತ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ವಿಡಿಯೋ ಮಾಡಿಕೊಂಡೆ. ಇದನ್ನು ಮುಟ್ಟಿದ್ರೆ ಮತ್ತೆ ಮರಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆಗಿನಿಂದ ಅಪ್ಪ ಅಮ್ಮ ಎಲ್ಲ ಹೇಳ್ತಾ ಇರೋರು. ಅದಕ್ಕೆ ನಾನು ಇದನ್ನೆಲ್ಲ ಮುಟ್ಟಕ್ಕೆ ಹೋಗಲಿಲ್ಲ, ದೂರನಿಂದನೇ ವಿಡಿಯೋ ಮಾಡಿಕೊಂಡೆ. ಇದು ಬಂದು ಬೆನ್ಸಕ್ಲಿ ಅಂತ ಹೇಳ್ಬಿಟ್ಟು ಕರಿತೀವಿ ನಮ್ಮ ಕಡೆ. ಅದು ಮರಿ ಮಾಡುತ್ತೆ. 4 ಮೊಟ್ಟೆ ಇಡುತ್ತೆ. ಇದು ಇನ್ನೂ 2 ಮೊಟ್ಟೆ ಇಟ್ಟಿದೆ. ಇನ್ನೂ 2 ಮೊಟ್ಟೆ ಇಟ್ಟುತ್ತೆ. ಇಟ್ಮೇಲೆ ಮರಿ ಮಾಡಿಕೊಂಡು ಹೋಗುವಂಥದ್ದು. ನೋಡ್ತಾ ಇರ್ಬೋದು ತೋಟದಲ್ಲಿ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು. ಮಳೆ ಬರ್ತಾ ಇದೆ. ತೋಟದಲ್ಲಿ ಚಿಕ್ಕಡಿಕೆ ಎಲ್ಲ ಬಿಡಿಸ್ಕೊಂಡು ಮನೆಗೆ ಬಂದ್ವಿ. ಬಂದು ಸ್ನಾನ ಎಲ್ಲ ಮಾಡಿ ರೆಡಿ ಆದ ತಕ್ಷಣ ಹಾಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಹಾಗೆ ವಿಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಯಜಮಾನ್ರು ಮಾರ್ಕೆಟ್ಗೆ ಹೋಗಿದ್ದಾರೆ ಕಾಯಿ ಹಾಕ್ಕೊಂಡು. ಅಲ್ಲಿ ಕೂಡ ತುಂಬ ಗಟ್ಟಿಯಾಗಿ ಮಳೆ ಬರ್ತಾ ಇದೆ ಅಂತೆ. ಅದಕ್ಕೆ ಹೇಳ್ತಾಯಿದ್ರು ಮಳೆ ಬರ್ತಾ ಇದೆ, ಇನ್ನೂ ಮಾರ್ಕೆಟ್ಗೆ ಹೋಗಲಿಲ್ಲ, ಔಟ್ ಸೈಡೇ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ಫೋನ್ ಮಾಡಾದ್ಮೇಲೆ ಇಲ್ಲಿ ಮಳೆ ಬರ್ತಾ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಬಟ್ಟೆನ ಒಣಗಾಕಿದ್ದೆ ಇಲ್ಲಿ. ಅದಕ್ಕೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಬಂದೆ. ಇದು ನೋಡ್ತಾ ಇರ್ಬೋದು ಮಳೆ ಹನಿ ಬೀಳ್ತಾ ಇದೆ. ಒಂಥರ ಮುಖಕ್ಕೆಲ್ಲ ಎಗುತ್ತೆ. ಅದಕ್ಕೆ ಮುಖ ಒಂಥರ ಮಾಡಿರೋವಂಥದ್ದು. ಮಳೆ ಬರ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ಚಳಿಯಾಗಿ ಮಳೆ ಬರೋದಕ್ಕೆ ಎಲ್ಲನೂ ತುಂಬಾ ಮಳೆ ಬಂದರೆ ಎಲ್ಲರಿಗೂ ಖುಷಿ ಅಲ್ವಾ. ತುಂಬ ಅಂದರೆ ತುಂಬಾ ಗಟ್ಟಿಯಾದ ಏನು ಬಂದಿಲ್ಲ, ಸ್ವಲ್ಪ ಅಷ್ಟೇ ಸುಮಾರಾಗಿ ಮಳೆ ಬಂತು ಅಷ್ಟೇ. ಈ ಥರ ಈ ಇಯರು ಮಳೆ ಬಂದಿರೋದು ಕೆರೆ ಕುಂಟೆ ಏನು ತುಂಬಲೇ ಇಲ್ಲ. ಆ ಥರ ನೀರು ಬರ್ತಾ ಇದೆ. ಸುಮ್ಮನೆ ಭೂಮಿ ತೇಮ ಆಗುತ್ತೆ ಅಷ್ಟೇ, ಅಷ್ಟು ಮಾತ್ರ ಮಳೆ ಬರುತ್ತೆ. ಇನ್ನು ಮಿಕ್ಕಿದಂಗೆಲ್ಲ ಇಲ್ಲ. ಫ್ರೆಂಡ್ಸ್, ಯಜಮಾನ್ರು ಮಾರ್ಕೆಟಿಂದ ಕಾಯಿ ಹಾಕ್ಬಿಟ್ಟು ಬರಬೇಕಾದ್ರೆ ಫಿಶ್ ಅಂಗಡಿ ಹತ್ರ ಇದ್ರಂತೆ. ಮಳೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಫಿಶ್ಶು ಹೆಂಚ್ ಮೇಲೆ ಹಾಕ್ತಾ ಇರೋದು ನೋಡಿ ತುಂಬ ಆಸೆ ಆಯಿತು ಅಂತೇಳಿ ಫಿಶ್ ಫ್ರೈ ತೊಗೊಂಡ್ಬಂದರು. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ತಿಂತಾ ಇದ್ದೀವಿ ನಾನು ಹಸ್ಬೆಂಡು ಎಲ್ಲನೂ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು